ಕಾಜು ಕಾಜು ಹುಷಾರಾಗಿದ್ದಾನೆ ಇವಾಗ. ನಿನ್ನೆ ಅವನಿಗೆ ಸ್ವಲ್ಪ ಹುಲ್ಲು ನೋಡಿ ಎಂಥ ಹುಲ್ಲುಂಟು, ಒಳ್ಳೆ ಹುಲ್ಲುಂಟು. ತೋಟದಲ್ಲಿ ಇರುವಕ್ಕಿಂತ ಸಹ ಒಳ್ಳೆ ಹುಲ್ಲುಂಟು ಇಲ್ಲಿ. ಹೌದು, ಅದು ಹುಲ್ಲು ನೋಡೋದು ನನಗೇನೆ ಆಸೆ ಆಗ್ತಾ ಉಂಟು ಅಂತ, ಎಷ್ಟು ಚೆಂದ ಹುಲ್ಲುಂಟು ಅಂತೇಳಿ. ಸುಮಾರು ಸಮಯ ಆಯಿತು ನಾವಿಲ್ಲಿಗೆ ಬರೋದೆ. ಒಂದು ಆಯಿತು ನಿಲ್ತೇನೆ ಅವನು. ನಾನೆಲ್ಲಾದರೂ ಬಿಟ್ಟು ಹೋದರೆ ಬೊಬ್ಬೆ ಹೊಡೆಯೋದು ಕೂತಲ್ಲಿಂದ. ಅದಕ್ಕೆ ಅವನದೆಲ್ಲ ಕೆಲಸ ಮುಗಿಯೋ ತನಕ ನಾನು ನಿಲ್ಬೇಕು. ಸೀನಿಯರ್ ಹತ್ರ ಮಾತಾಡೋದು ಜೂನಿಯರ್. ಅವ್ರದ್ದು ಕಲರ್ ನೋಡಿ, ನಮ್ಮ ಕಜ್ಜುದು ಕಲರ್ ನೋಡಿ. ಆಯ್ತಾ ರೆಡಿ ಆಯಿತಾ ಅಂತ ಹೇಳ್ತಿದ್ದ ನೀವು. ಆಯಿತು, ನಿನ್ನೆ ಸಂಜೆ ಮಾಡಿದ್ದು ಇವತ್ತೊಂದ್ಸಲಿ ಮಾಡಬೇಕು, ಇಲ್ಲಾದರೆ ಪುನಃ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷ್ ನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಮಾರ್ಚ್ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ನಿಮಗೆಲ್ಲರೂ ಕೂಡ ವಿಶ್ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಮಾರ್ಚ್ 25ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಉಂಟು ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಹಾಗೆ ಶಿಲ್ಪ ಅವರು ಕಮೆಂಟ್ ಮಾಡಿದ್ದಾರೆ, ಅವರ ತಮ್ಮ ಶಿವಾನಂದ ಅವರಿಗೆ ಮಾರ್ಚ್ 25ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಅಂತ. ಶಿವಾನಂದ ಅವರಿಗೆ ಎಕ್ಸಾಮಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ, ಚೆನ್ನಾಗಿ ಸ್ಟಡಿ ಮಾಡಿ, ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್. ಕಾಜು ಕಾಜು ಹುಷಾರಾಗಿದ್ದಾನೆ ಇವಾಗ. ನಿನ್ನೆ ಅವನಿಗೆ ಸ್ವಲ್ಪ ಬಟ್ಟೆ ಒದ್ದೆ ಮಾಡಿ ಒರೆಸಿ, ವಾಸನೆ ಬರ್ತಾಯಿತ್ತು ಬಾಯಿ ಮತ್ತು ಒಂದು ರೋಮ ಎಲ್ಲ ಉದ್ದ ಉಂಟಲ್ಲ, ಹಾಗೆ ಶ್ಯಾಂಪು ಹಾಕಿ ಸ್ವಲ್ಪ ಬಟ್ಟೆ ಒದ್ದೆ ಮಾಡಿ ಅದನ್ನು ಹಿಂಡಿ ಇವನಿಗೆ ಒರೆಸಿ ಆರಾಮ ಇದ್ದಾನೆ ಈಗ ನನ್ನ ಕಾಜು. ಗಾಜು ಮುದ್ದು ಕಾಜು. ಈಗ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿ ಬರುತ್ತೀವ. ಕರ್ಕೊಂಡು ಹೊರಟೆ ಇವತ್ತು ಹೊಳೆ ಹತ್ರಕ್ಕೆ ಕರ್ಕೊಂಡು ಹೋಗುವ ಅಂತ. ಅಂದರೆ ಸುಮಾರು ಸಮಯ ಆಯಿತು, ಒಂದು 2-3 ತಿಂಗಳೇ ಆಗಿರ್ಬೋದು ಆಚೆ ಹೋಗದೆ. ಹಾಗೆ ಮುಂಚೆ ಸುಮಾರು ದನಗಳಿರುವಾಗ ಹೊಳೆ ಹತ್ರಕ್ಕೆ ಕರ್ಕೊಂಡು ಹೋಗೋದು. ಅಲ್ಲಿ ಸುಮಾರು ಹುಲ್ಲಿರ್ತದಲ್ಲ, ಒಂದು ದಿವಸದಲ್ಲಿ ಸಾಕಾಗ್ತದೆ ಅವರಿಗೆ ಮೇಯಲಿಕ್ಕೆ ಅಂತ ಹೇಳಿ. ಈಗ ಇವರಿಬ್ಬರು ಇರೋದ್ರಿಂದ ಮನೆ ಹತ್ತಿರ ಸುಲಭ ಇರುವಲ್ಲೆಲ್ಲ ಕಟ್ಟೋದು. ಇವತ್ತು ಅಲ್ಲಿ ಬಿಟ್ಟರೆ ಮಧ್ಯಾಹ್ನಗೋ ಕರ್ಕೊಂಡು ಬರ್ಬೋದು. ಹಾಗೆ ನಮಗೆ ಆಚೆ ತರಗೆಲ್ಲ ತರಲಿಕ್ಕೆ ಕೂಡ ಉಂಟು. ಇವ್ರು ಈ ಕಾಯಿ ತಿನ್ನೋದನ್ನು ಬಿಡೋದಿಲ್ಲ ಅಂತ ನೋಡಿ, ಕಾಯಿ ಹೆಕ್ಕುದು. ನಾನು ನಿನ್ನೆ ತೋರಿಸಿದ್ದೆ ಅಲ್ಲ ಲಾಗಲ್ಲಿ, ಅದೇ ಕಾಯಿ ಅದರ ಮರದ ಬುಡಕ್ಕೆ ಬರೋದು. ನೋಡಿ ಎಷ್ಟು ಕಾಯಿ ಉಂಟು ಈ ಮರದಲ್ಲಿ. ಹಕ್ಕಿಗಳು ಸಹ ಈ ಕಾಯಿ ತಿಂತದೆ, ಅದಕ್ಕೆ ಅಷ್ಟು ಬೊಬ್ಬೆ ಹೊಡಿತಾ ಉಂಟು ಹಕ್ಕಿಗಳು ನೋಡಿ. ಹುಲ್ಲು ನೋಡಿ ಎಂಥ ಹುಲ್ಲುಂಟು. ಗೌರಿಸಿದ ಓಡಿದ್ದೆ ಹುಲ್ಲು ಮೇಯಲಿಕ್ಕೆ. ನೀನು ಹೋಗುದಿಲ್ವನಾ? ನೀನೆಲ್ಲಿಂದ ಹೋಗುದು? ಒಳ್ಳೆ ಹುಲ್ಲುಂಟು. ತೋಟದಲ್ಲಿ ಇರುವಕ್ಕಿಂತ ಸಹ ಒಳ್ಳೆ ಹುಲ್ಲುಂಟು ಇಲ್ಲಿ ನೋಡಿ. ಅಂತೆ ಇದು ಬಿದಿರಿದು ಇನ್ನೊಂದು ನಮ್ಮ ಬೇಲಿ ಸೈಡಲ್ಲಿ ಸಹ ಉಂಟಲ್ಲ ಇದೇ ಥರ. ಇವಳನ್ನು ಬಿಟ್ಟಿದ್ದೇನೆ, ಇವಳನ್ನು ಕಟ್ಟಿದ್ದು. ಯಾಕಂದರೆ ಇಬ್ಬರನ್ನು ಬಿಟ್ಟರೆ ಎಲ್ಲಿಯಾದರೂ ಹೋದರೆ, ಇಲ್ಲಿಂದ ನಮ್ಮವನಿಗೆ ಸ್ವಲ್ಪ ದೂರ ಉಂಟು, ಒಂದು 300 ಮೀಟ್ರ್ ಆದರೂ ಉಂಟು. ಹಾಗೆ ನನಗೆ ಗಡಿಗೆ ಬರಲಿಕ್ಕೆ ಆಗೋದಿಲ್ಲಲ್ಲ. ಈಗ ಒಮ್ಮೆ ಕಟ್ಟಿದರೆ ಬೇಕಾದಷ್ಟು ಮೇಯ್ತಾರೆ. ಹಾಗೆ ದನಗಳನ್ನು ಹೊಳೆ ಹತ್ರ ಕಟ್ಟಿದ್ವಿ ಅಲ್ಲ, ಎಷ್ಟು ಹುಲ್ಲುಂಟು ಅಂತ ಹೇಳಿದರೆ ನಮ್ಮ ತೋಟದಲ್ಲಿರೋಕ್ಕಿಂತ ಸಹ ಜಾಸ್ತಿ ಹುಲ್ಲುಂಟು. ಚೆಂದ ಹಸಿರಾಗಿ ಉಂಟು. ನಮ್ಮಲ್ಲಿ ತೋಟದಲ್ಲಿರೋದೆಲ್ಲ ಒಣಗಿದೆ ಬಿಸಿಲಿಗೆ. ಅದೇ ಈ ಹೊಳೆ ಬದಿಯಲ್ಲ, ಹಾಗೆ ಚೆಂದ ಹುಲ್ಲುಂಟು. ಮುಂಚೆ ನಮ್ಮಲ್ಲಿ ಸುಮಾರು ದನ ಇತ್ತಲ್ಲ, 6 ದನ ಎಲ್ಲ ಇರುವಾಗ ನಾನು ಇಲ್ಲಿಂದ ಹುಲ್ಲು ಒಂದೊಂದು ಕಟ್ಟ ಮಾಡಿ ಕೊಂಡೋದ್ದು ಕೂಡ ಉಂಟು. ಅದು ಕೂಡ ನೆನಪಾಗ್ತದೆ. ಅಂದರೆ ನಮ್ಮ ತೋಟದ್ದು ಹುಲ್ಲು ಸಾಕಾಗದೆ ಇಲ್ಲಿಂದ ಕೊಂಡೋಗ್ತಿದ್ದೆ. ಇವಾಗ ಕೊಂಡೋಗ್ಬೇಕು ಅಂತಿಲ್ಲ, ಇವಾಗ ಕರ್ಕೊಂಡು ಬಂದು ಇಲ್ಲಿ ಕಟ್ಟಿದರೆ ಸಾಕು. ಒಬ್ಳನ್ನು ಬಿಟ್ಟಿದ್ದೇನೆ, ಚೆಂದ ಮೇಯ್ಬೋದು. ಅದು ಹುಲ್ಲು ನೋಡೋದು ನನಗೇನೆ ಆಸೆ ಆಗ್ತಾ ಉಂಟು ಅಂತ, ಎಷ್ಟು ಚೆಂದ ಹುಲ್ಲುಂಟು ಅಂತೇಳಿ. ಸುಮಾರು ಸಮಯ ಆಯಿತು ನಾವಿಲ್ಲಿಗೆ ಬರೋದೆ, ಒಂದು 3 ತಿಂಗಳಾದರೂ ಕಳೆದಿರ್ಬೋದು. ಈಚೆಗೆ ಕರ್ಕೊಂಡೇ ಬರಲಿಲ್ಲ. ಹಾಗೆ ಇವತ್ತು ಮೇಯ್ತಾರೆ ಎಷ್ಟು ನೋಡೋದು, ಆದರೆ ನಾಳೆ ಕೂಡ ಇಲ್ಲಿಗೆ ಕರ್ಕೊಂಡು ಬರಬೇಕು. ಅವರಿಗೆ ಹೊಟ್ಟೆ ತುಂಬಿದ್ರೆ ಆಯಿತು. ಮಧ್ಯಾಹ್ನದೊಳಗೆ ಕರ್ಕೊಂಡು ಹೋಗೋದು, ಇಲ್ಲ ಅಂತ ಹೇಳಿದರೆ 3 ಗಂಟೆಗೆ ಕರ್ಕೊಂಡು ಬರೋದಲ್ಲ. ಇಲ್ಲಿ ಬಿಡಲಿಕ್ಕೆ ಒಂಥರ ಭಯ ಅಂತ, ಸ್ವಲ್ಪ ದೂರ ಅಲ್ಲ ಮನೆಯಿಂದ. ಹಾಗೆ ಏನೋ ಊಟಕ್ಕೆ ಮಜ್ಜಿಗೆ ಮತ್ತು ಇದು ನಿನ್ನೆದು ಅಲಸಂಡೆ ಸಾಂಬಾರು ಸ್ವಲ್ಪ ಇತ್ತು. ನನಗೆ ಅದರದ್ದು ಪೀಸ್ ಹಾಳಾಗಬೇಡ ಅಂತ ಹೇಳಿ ತಿಂತಾ ಇದ್ದೇನೆ ಮಧ್ಯಾಹ್ನಕ್ಕೆ. ಇದು ಖಾಲಿ. ಆಮೇಲೆ ಇದು ಉಪ್ಪಿನಕಾಯಲ್ಲಿರುವ ಮೆಣಸು ಆಯಿತಾ. ನನಗೆ ಸ್ವಲ್ಪ ಖರ ಬೇಕಂತ ಅನಿಸ್ತುಂಟು. ಯಾಕಂದರೆ ನಿನ್ನೇನು ಸ್ವಲ್ಪ ಹುಷಾರಿಲ್ಲ, ಅಂದರೆ ಗಂಟ್ಲು ನೋವು, ಕಫ ಆ ಥರ. ಆದರೂ ಮಜ್ಜಿಗೆ ತಗೊಂಡಿದ್ದೇನೆ ಟೇಸ್ಟಿಗೆ ಬೇಕು ಅಂತೇಳಿ.
ಮತ್ತು ಇದು ಬಸಳೆ ಮತ್ತು ಹುರುಳಿದು ಸಾಂಬಾರು, ಹುರುಳಿ ಚಕ್ಕ ಕೊಟ್ಟದೊಳ ಮನೆಯಲ್ಲಿ ಅದು, ಬಸಳೆ ನಮ್ಮ ಮನೆಯಲ್ಲಿ ಅದು. ಊಟ ಮತ್ತು ಗಂಜಿ ಅಪ್ಪ ಸಹ ಊಟ ಮಾಡ್ತಿದ್ದಾರೆ. ಹಾಗೆ ದೂರ ಹುಲ್ಲಿಗೆ ಹೊರಟೆ. ಅಜ್ಜಿ ಕೂಡ ಬರ್ತಾ ಇದ್ದೇನೆ ಒಟ್ಟಿಗೆ. ನಿಕೊಳ್ಳಿ ಬರ್ತಾ ಇದ್ದೇನೆ ನಿಕೊಳ್ಳಿ. ಬರಲಿಕ್ಕೆ ಏನು ನನ್ನೊಟ್ಟಿಗೆ ಅವನು ಹುಲ್ಲಿಗೆ ಬರೋದಿಲ್ಲ, ಸುಮ್ಮನೆ ಮೂತ್ರ ಮಾಡಲಿಕ್ಕೆ ಬರೋದು ನೋಡಿ. ಆಯಿತು ನಿಲ್ತೇನೆ. ಅವನು ನಾನೆಲ್ಲಾದರೂ ಬಿಟ್ಟು ಹೋದರೆ ಬೊಬ್ಬೆ ಹೊಡೆಯೋದು ಕೂದಲಿಂದ. ಅದಕ್ಕೆ ಅವನದೆಲ್ಲ ಕೆಲಸ ಮುಗಿಯೋ ತನಕ ನಾನು ನಿಲ್ಲಬೇಕಿಲ್ಲಿ. ಬರಲಿಕ್ಕೆ ಅರ್ಧ ದಾರಿ ತನಕ ಬರೋದು ಹುಲ್ಲಿಗೆ, ಮತ್ತು ರಿಟರ್ನ್ ಮನೆಗೆ ಹೋಗ್ತಾನೆ ಅವ. ಮಕ್ಕಳಿ ಹೋಗುವ ಅಜ್ಜು. ನೀ ಎಂತ ಮಾಡ್ದಣ್ಣ? ಹಾಂ, ಚಾ ಎಲ್ಲ ಕುಡ್ದಾಯ್ತು. ಚಹಾ ಕುಡ್ದಾಗಿದೆ. ಇವನು ಇಲ್ಲಿ ತೋಟದಲ್ಲಿ ಮಾಡ್ತಿದ್ದಾನೆ. ಸೀನಿಯರ್ ಹತ್ರ ಮಾತಾಡೋದು ಜೂನಿಯರ್. ಅವ್ರದ್ದು ಕಲರ್ ನೋಡಿ, ನಮ್ಮ ಕಜ್ಜೋದು ಕಲರ್ ನೋಡಿ. ಈಗ ಇರುವ ಎಲ್ಲ ಬೆಕ್ಕೋಳಿ ಕಂಪೇರ್ ಮಾಡಿದರೆ ಕಜ್ಜೋದು ಕಲರ್ ಜಾಸ್ತಿ ಡಾರ್ಕ್, ಬೇರೆ ಎಲ್ಲರದ್ದು ಲೈಟ್ ಆಗಿದೆ. ಇವ್ರು ಸ್ವಲ್ಪ ಇವತ್ತು ಕಲರ್ ನೋಡಿ ಕಂಪೇರ್ ಮಾಡಿದರೆ. ಕಜ್ಜಿ ಹೋಗುವ ಬಾ, ನೀ ಬರ್ತಿ ರಿಂಗಿ? ಹುಲ್ಲಿಗೆ ಬಂದಿದ್ದೆ, ಒಂದು ಕಟ್ಟ ಹುಲ್ಲಾಯಿತು. ಈಗ ಮನೆಗೆ ಹೋಗ್ತಿದ್ದೇನೆ. ಸ್ಪ್ರಿಂಕ್ಲರ್ ಒಂದು ಚೇಂಜ್ ಮಾಡಲಿಕ್ಕೆ ಸಹ ಹೇಳಿದ್ರಪ್ಪ, ಅದು ಕೂಡ ಮಾಡಿ ಅಪ್ಪ ಎಲ್ಲ ಸಿಗ್ತಾರ ಅಂತ ನೋಡೋದು ಹೊರಿಸಲಿಕ್ಕೆ. ಮತ್ತು ಒಂದು 5-6 ಕಲ್ಲಂಗಡಿ ಗಿಡ ಆಗಿದೆ ಅಲ್ಲ, ಹಾಗೆ ಅದನ್ನು ನೆಡಲಿಕ್ಕೆ ನಿನ್ನೆ ಅಪ್ಪ ಹೈವೇದು ಸಾಲು ಕ್ಲಿಯರ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸ್ವಲ್ಪ ಹುಲ್ಲುಂಟು, ಅದು ಸ್ವಲ್ಪ ಕ್ಲೀನೆಲ್ಲ ಮಾಡಿ ಅದರಲ್ಲಿ ನೆಡಲಿಕ್ಕೆ ಹೇಳಿದ್ದಾರೆ. ಈಗ ಇನ್ನು ಸಂಜೆ ಸ್ವಲ್ಪ ತಂಪಲ್ಲ, ಅಲ್ಲಿ ಪ್ಲೇಸ್ ತಂಪಾಗ್ತದೆ, ಹಾಗೆ ಹೋಗುವ. ಅದನ್ನೊಂದು ಕ್ಲೀನ್ ಮಾಡಿ ಬಿಡಬೇಕು. ಇಲ್ಲಾಂದರೆ ಗಿಡ ಹಾಕಿದ್ದು ಬೆಳೆಯೋದು ಅಂದರೆ ಸೀಡ್ಸ್ ನಮ್ಮಲ್ಲಿ ಬರುವುದೇ ಇಲ್ಲ, ಬಂದದೇ ಅಪರೂಪ. ಹಾಗೆ ಅದಕ್ಕೆ ಒಂದು ಸ್ವಲ್ಪ ಆರೈಕೆ ಸಿಕ್ಕಿದರೆ ಹೇಗಾಗ್ತದೆ ಅಂತ ಗೊತ್ತಾಗ್ತದಲ್ಲ. ಒಂದಷ್ಟು ವರ್ಷಗಳ ಹಿಂದೆ ಪುಚ್ಚಕ್ಕೊಮ್ಮೆ ಮಾಡಿದ್ಲು, ಅದರಲ್ಲಿ ಇಷ್ಟು ದೊಡ್ಡದು ಕಲ್ಲಂಗಡಿ ಆಗಿತ್ತು, ಸಿಹಿ ಕೂಡ ಇತ್ತು. ಅದರ ನೆಕ್ಸ್ಟ್ ಎಷ್ಟು ಸಲ ಸೀಡ್ಸ್ ಹಾಕಿದ್ರು ಕೂಡ ನಮಗೆ ಆಗಿರಲಿಲ್ಲ. ಹಾಗೆ ಈ ಸರಿ ಒಮ್ಮೆ ನೋಡುವ ಹೇಗಾಗ್ತದೆ ಅಂತ ಗೊತ್ತಾಗ್ತದಲ್ಲ. ಮತ್ತು ನಮ್ಮದು ವೆದರಿಗೆ ಅದು ಆಗೋದಿಲ್ಲ ಅಂತ ಸುಮಾರು ಜನರು ಟ್ರೈಯೇ ಮಾಡೋದಿಲ್ಲ. ನೋಡುವ ಹೇಗೆ ಆಗ್ತದೆ ಅಂತ. ಈ ಸಲ ಒಂದು ನೆಟ್ಟು ನೋಡುವ, ಮತ್ತು ಗೊತ್ತಿಲ್ಲ, ಆದರೆ ಆಗ್ಬೋದು, ಇಲ್ಲಾಂದರೆ ಕೂಡ ಇಲ್ಲ. ಹಾಗೆ ಅದು ಬೀಜದ್ದು ಗಿಡ ಅದಕ್ಕೆ ಒಂದು ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಹಾಗೆ ಮತ್ತು ಎಲ್ಲರೂ ಹೇಳ್ತಾರೆ ಅದು ಆಗೋದಿಲ್ವಾ, ಹಾಗಾಗಲ್ವಾ, ನಮ್ಮ ಕಡೆಯಲ್ಲೆಲ್ಲ ಮಾಡ್ತಾರೆ ಅಂತ. ಆದರೆ ಅದೊಂದೊಂದು ಕಡೆಯಲ್ಲಿ ಆಯಿತಾ, ಕೆಲವು ಕಡೆ ಎಲ್ಲ ಬಾಳೆ ಆಗೋದೇ ಇಲ್ಲ, ಕೆಲವು ಕಡೆ ಎಲ್ಲ ಅಡಿಕೆ ಆಗೋದಿಲ್ಲ. ಹಾಗೆ ಅದೊಂದೊಂದು ಪ್ಲೇಸಿಗೆ ಒಂದೊಂದು ಇದಾದಾಗೆ. ನಮ್ಮ ಊರಲ್ಲಿ ಯಾರು ಕೂಡ ಭತ್ತ ಬೆಳೆಯುವುದೇ ಇಲ್ಲ. ಹಾಗೆ ಮುಂಚೆ ಬೆಳೀತಿದ್ರಂತೆ, ಬಟ್ ಇವಾಗ ಎಲ್ಲರೂ ಕೂಡ ತೋಟ ಮಾಡಿದ್ದಾರೆ, ಅದರದ್ದು ಕಷ್ಟ ಆಗಲಿಕ್ಕಿಲ್ಲ ಅಂತೇಳಿ. ಹಾಗೆ ಇವರು ಬರೋದು ನೋಡಿ, ದೂರನ ಹೋಗಿದ್ರು ಇಬ್ಬರು. ಒಂದು ಟಿಂಕಿ ನೋಡಿ ಸೀದಾ ಹೋಗುದೆ ಮನೆಗೆ. ಟಿಂಕಿ ಸೀದಾ ಮನೆಗೆ ಹೋದ. ಅಪ್ಪ ಇಲ್ಲೇ ಇದ್ರು. मी आयलाच नाही सा. मी कालता जाऊनच माझी सर आणणे ಹಣ್ಣೊಣಗ ಅಪ್ಪ ಸೋಗೆ ಕಡಿತಿದ್ದಾರೆ. ಸುಮಾರು ಉಂಟಂತೆ. ನನಗೆ ಒಂದು ಸೈಡ್ ಹೋಗುವಷ್ಟರಲ್ಲಿ ಟೈಮ್ ಸಾಕಾಗೋದಿಲ್ಲ, ಒಂದು ಸೈಡ್ ಮುಗಿಸುವಷ್ಟರಲ್ಲಿ ಇನ್ನೊಂದು ಕೆಲಸ ಬರ್ತದೆ. ಹಾಗೆ ಈ ಪೋರ್ಷನ್ಗೆ ನನಗೆ ಬರಲಿಕ್ಕೆ ಆಗಲಿಲ್ಲ ಇಲ್ಲಿ ತನಕ. ನಮ್ಮದು ಈಚೆಯಿಂದಾಗಿ ಇನ್ನು ಕೆಳಗಡೆ ತೋಟ ಉಂಟಾಯ್ತಾ, ಅಲ್ಲಿಗೆ ಹೋಗಬೇಕು. ಅಲ್ಲೇ ಸುಮಾರು ಸಿಗ್ತದೆ, ಇದಕ್ಕಿಂತ ಜಾಸ್ತಿ ಉಂಟಲ್ಲಿ. ಕುರ ಆಯಿತಾ ಆಯಿತಾ ರೆಡಿ ಆಯಿತಾ ಅಂತ ಹೇಳ್ತಿದ್ದ ನೀವು. ಆಯಿತು, ಬರ್ಲಾಡು ಹೌದಾ. ಹುಲ್ಲು ತಂದು ಇವರಿಗೆ ನೋಡಿ, ನಿನ್ನೆ ಸ್ವಲ್ಪ ಇತ್ತು ಅರ್ಧ ಬಾಳೆದಿಂಡು, ಅದನ್ನು ಕಟ್ ಮಾಡಿ ಹಾಕಿದೆ. ಇನ್ನು ನನಗೆ ಕಲ್ಲಂಗಡಿ ಗಿಡ ನೆಡಲಿಕ್ಕೆ ತಯಾರಿ ಮಾಡಲಿಕ್ಕೆ ಹೋಗಬೇಕು. ಬಚ್ಚಲಿಗೆ ಬೆಂಕಿ ಕೂಡ ಹಾಕಿದ್ದೆ, ಹೊಗೆ ನೋಡಿ ಬರ್ತಾ ಉಂಟು. ಕಲ್ಲಂಗಡಿ ಗಿಡ ಆರೇ ಇದ್ದದ್ದು, ನೆಟ್ಟಿದ್ದೇನೆ ಇಲ್ಲಿ. ನೀರೆಲ್ಲ ಹಾಕಿ ಸ್ವಲ್ಪ ಇದು ಮಣ್ಣೆಲ್ಲ ಸ್ಮೂತ್ ಮಾಡಿ ನೆಟ್ಟಿದ್ದೇನೆ. ಇದಕ್ಕಿನ್ನು ಸೈಡಿಗೆ ಬೂದಿ ತಂದು ಹಾಕಲಿಕ್ಕೆ ಹೇಳ್ತಾರೆ ಅಪ್ಪ, ತಂದು ಹಾಕಬೇಕೀಗ. ಶಂಭು ನೋಡಿ, ಶಂಭು ಹುಷಾರಾದಿ. ಅವರು ಸ್ವಲ್ಪ ವೀಕ್ ಆಗಿದ್ದಾರೆ ಎಲ್ಲರೂ ಕೂಡ, ಇನ್ನು ರಿಕವರಿ ಆಗ್ತಿದ್ದಾರೆ. ಕಜ್ಜು ಕಂಪ್ಲೀಟು ಹುಷಾರಾಗಿದ್ದಾನೆ. ಇವನೇ ಸ್ವಲ್ಪ, ಇವನಿಗೆ ಡೈಲಿ ಅದೊಂದು
ಇಂಥದ್ದು ಒಂದು ಪುಡಿ ಮೆಡಿಕಲಿಂದ ತಂದದ್ದು ಉಂಟು. ಅದು ಹಾಲಲ್ಲಿ ಹಾಕಿ ಅವನ್ನ ಅಡ್ಡ ಮಲಗಿಸಿ ಮತ್ತೆ ಗಂಟಲಿಗೆ ಹುಯ್ಯೋದಿಲ್ಲ, ಕುಡಿಯೋದಿಲ್ಲ ಅಂತ ಇವ. ನಿನ್ನೆ ಸಂಜೆ ಮಾಡಿದ್ದು, ಇವತ್ತೊಂದು ಸಲ ಮಾಡಬೇಕು, ಇಲ್ಲಾಂದರೆ ಪುನಃ ಸ್ಟಾರ್ಟ್ ಆಗ್ತದೆ ಜೊಲ್ಲು ಬರಲಿಕ್ಕೆ.